ಮೊದಲ 2 ಪಂದ್ಯಗಳನ್ನು ಗೆದ್ದು ಮೂರನೇ ಮ್ಯಾಚ್ ಅನ್ನು ಸೋತಿರುವಂತಹ ಬೆಂಗಳೂರು ಟೀಮ್ ಒಂದು ಕಡೆ, ಆಡಿರುವಂತಹ 4 ಮ್ಯಾಚ್ಗಳಲ್ಲಿ 1 ಪಂದ್ಯವನ್ನಷ್ಟೇ ಗೆದ್ದು 3 ಸೋಲುಗಳನ್ನು ಕಂಡಿರುವಂತಹ ಮುಂಬೈ ಇಂಡಿಯನ್ಸ್ ಮತ್ತೊಂದು ಕಡೆ. ಕಳೆದ ಪಂದ್ಯಗಳಲ್ಲಿ ಸೋಲಿನ ಆಘಾತದಿಂದಲೇ ಎದುರು ಬದಲಾಗ್ತಾ ಇರುವಂತಹ ಆರ್ಸಿಬಿ ಮತ್ತು ಎಂಐ ಟೀಮ್ಗಳು ವಾಂಖೇಡೆಯಲ್ಲಿ ಮುಖಾಮುಖಿ ಆಗ್ತಾ ಇವೆ. ಗೆಲುವಿನ ಗಿಫ್ಟ್ ಯಾರಿಗೆ ಸಿಗಲಿದೆ? ಕಮ್ಬ್ಯಾಕ್ ಮಾಡಿರುವಂತಹ ಬೂಮ್ರಾ ಆರ್ಸಿಬಿಗೆ ದೊಡ್ಡ ಥ್ರೆಟ್ ಆಗ್ತಾರಾ? ಪಾಂಡ್ಯ ಸಹೋದರರ ವಾರ್ ಹೇಗಿರುತ್ತೆ? ಆರ್ಸಿಬಿಯ ಪ್ಲೇಯಿಂಗ್ 11 ನಲ್ಲಿ ಏನೆಲ್ಲ ಚೇಂಜಸ್ ಆಗ್ಬೋದು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಇವತ್ತು ವಾಂಖೇಡೆ ಸ್ಟೇಡಿಯಂನಲ್ಲಿ ಫೈಟ್ ನಡೆಯಲಿದೆ. ಐಪಿಎಲ್ ಇತಿಹಾಸದಲ್ಲಿ ಬೆಂಗಳೂರು ಹಾಗೆ ಮುಂಬೈ ತಂಡಗಳು ಈವರೆಗೆ 33 ಬಾರಿ ಮುಖಾಮುಖಿಯಾಗಿದ್ವು. ಈ ವೇಳೆ ಮುಂಬೈ ಇಂಡಿಯನ್ಸ್ ತಂಡವೇ ಮೇಲ್ಗೈ ಸಾಧಿಸಿದೆ. 19 ಬಾರಿ ಗೆಲುವನ್ನು ತನ್ನದಾಗಿಸಿಕೊಂಡಿದೆ. ಇನ್ನು ಆರ್ಸಿಬಿ ತಂಡ ಮುಂಬೈ ವಿರುದ್ಧ ಗೆದ್ದಿರೋದು 14 ಪಂದ್ಯಗಳನ್ನು ಮಾತ್ರ. ಇನ್ನು ಕೊನೆಯ 6 ಮ್ಯಾಚ್ಗಳ ರಿಸಲ್ಟ್ ಅನ್ನ ನೋಡೋದಾದ್ರೆ ಈ ಮ್ಯಾಚ್ಗಳಲ್ಲಿ ಬೆಂಗಳೂರು ತಂಡ 4 ಪಂದ್ಯಗಳನ್ನು ಗೆದ್ದಿದೆ. ಸೊ ಮುಂಬೈ ತಂಡ 2 ಮ್ಯಾಚ್ಗಳನ್ನು ಸೋತಿದೆ. ಆರ್ಸಿಬಿ ವಿರುದ್ಧ ಮುಂಬೈ ದಾಖಲಿಸಿರುವಂತಹ ಹೈಯೆಸ್ಟ್ ಸ್ಕೋರ್ ಅಂದ್ರೆ 213 ರನ್ಗಳು, ಕನಿಷ್ಠ ಅಂದ್ರೆ 111 ರನ್. ಇನ್ನು ಮುಂಬೈ ವಿರುದ್ಧ ಆರ್ಸಿಬಿ ದಾಖಲು ಮಾಡಿರುವಂತಹ ಹೈ ಸ್ಕೋರ್ 235, ಕನಿಷ್ಠ ಮೊತ್ತ 122. ಹೀಗಾಗಿ ಇಂದಿನ ಪಂದ್ಯ ಭಾರಿ ಕುತೂಹಲ ಮೂಡಿಸಿದೆ. ಕೊಹ್ಲಿ ಮತ್ತು ಸಾಲ್ಟ್ ಓಪನರ್ ಅಬ್ಬರಿಸಬೇಕಿದೆ ಪಡಿಕ್ಕಲ್. ಮುಂಬೈ ವಿರುದ್ಧದ ಪಂದ್ಯದಲ್ಲೂ ಆರ್ಸಿಬಿ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆಗಳಾಗೋದು ಕಡಿಮೆ ಇದೆ. ಓಪನರ್ಗಳಾಗಿ ಎಂದಿನಂತೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡ್ತಾರೆ. ಮೊದಲ 2 ಪಂದ್ಯಗಳಲ್ಲಿ ಈ ಜೋಡಿ ಮಿಂಚಿದ್ರು ಕೂಡ ಗುಜರಾತ್ ವಿರುದ್ಧ ವಿಫಲವಾಗಿತ್ತು. ಸೊ ಎಂಐ ವಿರುದ್ಧ ಮಿಂಚಲೇಬೇಕಿದೆ. ಆ ಬಳಿಕ ದೇವದತ್ ಪಡಿಕ್ಕಲ್ ಮತ್ತು ರಜತ್ ಪಾಟಿದಾರ್ ಬ್ಯಾಟಿಂಗ್ಗೆ ಬರ್ತಾರೆ. ದೇವದತ್ ಪಡಿಕ್ಕಲ್ ಕಳೆದ 3 ಪಂದ್ಯಗಳಲ್ಲಿ ಸತತ ವೈಫಲ್ಯವನ್ನು ಕಂಡಿದ್ದಾರೆ. ದೊಡ್ಡ ಇನ್ನಿಂಗ್ಸ್ ಅನ್ನು ಅವ್ರ ಕಡೆಯಿಂದ ಕೊಡೋಕ್ಕಾಗಿಲ್ಲ. ಹೀಗಾಗಿ ಅವರು ಫಾರ್ಮ್ಗೆ ಮರಳದಿದ್ರೆ ತಂಡಕ್ಕೆ ಒತ್ತಡ ಹೆಚ್ಚಾಗಲಿದೆ. ಇನ್ನು ಮಿಡಲ್ ಆರ್ಡರ್ ನಲ್ಲಿ ಲಿಯಾನ್ ಲಿವಿಂಗ್ಸ್ಟೋನ್ ಮತ್ತು ಟಿಮ್ ಡೇವಿಡ್, ಕೃನಾಲ್ ಪಾಂಡ್ಯ ಕಾಣಿಸಿಕೊಳ್ತಾರೆ. ಬೌಲಿಂಗ್ ವಿಭಾಗದಲ್ಲಿ ಜೋಸ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಇರಲಿದ್ದು ಇವರಿಗೆ ಸ್ಪಿನ್ನರ್ ಆಗಿ ಸುಯೇಶ್ ಶರ್ಮಾ ಸಾಥ್ ಕೊಡ್ತಾರೆ. ಇನ್ನು 3 ಪಂದ್ಯಗಳಲ್ಲಿ ಆಡಿರುವಂತಹ ತಂಡವನ್ನೇ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ. ಕಳೆದ ಪಂದ್ಯದಲ್ಲಿ ರಸಿಕ್ ದಾರ್ ಸುಯಾಶ್ ಬದಲಿಗೆ ಆಡಿದ್ರು. ಈ ಪಂದ್ಯದಲ್ಲಿ ರಸಿಕ್ ರನ್ನ ಕೈಬಿಟ್ಟು ಸುಯಾಶ್ಗೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ. ಬ್ಯಾಟಿಂಗ್ ನಲ್ಲಿ ಫ್ಲಾಪ್ ಆಗ್ತಿದೆ ಮುಂಬೈ ಇಂಡಿಯನ್ಸ್. ಇನ್ನು 5 ಬಾರಿಯ ಚಾಂಪಿಯನ್ ತಂಡವಾಗಿರುವಂತಹ ಮುಂಬೈ ತಂಡ ಈ ಸೀಸನ್ ಅಲ್ಲಿ ತೀರಾ ಕಳಪೆ ಪ್ರದರ್ಶನ ನೀಡ್ತಾ ಇದೆ. ಇದುವರೆಗೆ ಆಡಿರುವಂತಹ 4 ಪಂದ್ಯಗಳಲ್ಲಿ 3ರಲ್ಲಿ ಸೋಲನ್ನ ಕಂಡಿದೆ. ಬ್ಯಾಟ್ಸ್ಮನ್ಗಳಂತೂ ಉತ್ತಮ ಸ್ಕೋರ್ ಕಲೆ ಹಾಕದೆ ಇರೋದೇ ಮುಂಬೈ ತಂಡದ ಸೋಲಿಗೆ ದೊಡ್ಡ ಕಾರಣ ಆಗ್ತಾ ಇದೆ. ಸೂರ್ಯಕುಮಾರ್ ಯಾದವ್ ಮತ್ತು ರಿಯಾನ್ ರಿಕಾರ್ಟನ್ ಬಿಟ್ರೆ ತಂಡದಿಂದ ಮತ್ಯಾರು ಕೂಡ ಈವರೆಗೆ ಅರ್ಧ ಶತಕ ಸಿಡಿಸಿಲ್ಲ. ಇದು ತಂಡದ ಬ್ಯಾಟಿಂಗ್ ವಿಭಾಗ ಎಷ್ಟು ವೀಕ್ ಆಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಇನ್ನು ಕಳೆದ ಪಂದ್ಯದಲ್ಲಿ ಗಾಯದಿಂದ ಹೊರಗುಳಿದಿದ್ದಂತ ರೋಹಿತ್ ಶರ್ಮಾ ಆರ್ಸಿಬಿ ವಿರುದ್ಧ ಕಣಕ್ಕಿಳಿಯಲಿದ್ದಾರೆ. ಬಟ್ ರೋಹಿತ್ ಕೂಡ ಫಾರ್ಮ್ ನಲ್ಲಿಲ್ಲ. ಆದ್ರೆ ಬೌಲಿಂಗ್ ವಿಭಾಗ ಮಾತ್ರ ಸೂಪರ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಇಂದಿನ ಪಂದ್ಯದಲ್ಲಿ. ಮುಂಬೈಗೆ ಬೂಮ್ರಾ, ದೀಪಕ್ ಮತ್ತು ಬೋಲ್ಟ್ ಬಲ. ಸಾಲು ಸಾಲು ಸೋಲನ್ನ ಕಂಡಿರುವಂತಹ ಮುಂಬೈ ಇಂಡಿಯನ್ಸ್ಗೆ ಇದೀಗ ಆನೆ ಬಲ ಬಂದಂತಾಗಿದೆ. ಇದೇ ಮೊದಲ ಬಾರಿಗೆ ಈ ಸೀಸನ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ, ದೀಪಕ್ ಚಹರ್ ಹಾಗೆ ಟ್ರೆಂಟ್ ಬೋಲ್ಟ್ ಮುಂಬೈ ತಂಡದ ಬೌಲಿಂಗ್ ವಿಭಾಗವನ್ನ ಮುನ್ನಡೆಸಲಿದ್ದಾರೆ. ಅಲ್ಲದೆ ಈ ಮೂವರು ಕಿಂಗ್ ವಿರಾಟ್ ಕೊಹ್ಲಿಗೂ ಕೂಡ ಸವಾಲಾಗಬಲ್ಲರು. ಕೊಹ್ಲಿ ಈ ಮೂವರ ವಿರುದ್ಧ ಈವರೆಗೆ 210 ಎಸೆತಗಳನ್ನು ಎದುರಿಸಿದ್ದಾರೆ. ಈ ವೇಳೆ ಕಲೆ ಹಾಕಿರೋದು ಕೇವಲ 281 ರನ್ಗಳನ್ನು ಮಾತ್ರ. ಇನ್ನು 7 ಬಾರಿ ವಿಕೆಟ್ ಒಪ್ಪಿಸಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಮತ್ತು ವಿರಾಟ್ ಕೊಹ್ಲಿ 16 ಪಂದ್ಯಗಳಲ್ಲಿ ಮುಖಾಮುಖಿಯಾಗಿದ್ದು ಬುಮ್ರಾ 5 ಬಾರಿ ವಿರಾಟ್ ಕೊಹ್ಲಿ ಅವರ ವಿಕೆಟ್ ಪಡೆದಿದ್ದಾರೆ. ಇನ್ನು ದೀಪಕ್ ಚಹರ್ ಐಪಿಎಲ್ ನಲ್ಲಿ ಈವರೆಗೆ 85 ಪಂದ್ಯಗಳನ್ನಾಡಿದ್ದು 81 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಇದರಲ್ಲಿ 63 ವಿಕೆಟ್ಗಳನ್ನ ಪವರ್ ಪ್ಲೇನಲ್ಲೇ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಐಪಿಎಲ್ ಇತಿಹಾಸದಲ್ಲೇ ಪವರ್ ಪ್ಲೇನಲ್ಲಿ ಅತ್ಯಧಿಕ ವಿಕೆಟ್ ಕಬಳಿಸಿದ ವಿದೇಶಿ ಬೌಲರ್ ಟ್ರೆಂಟ್ ಬೋಲ್ಟ್ ಪವರ್ ಪ್ಲೇನಲ್ಲಿ 64 ವಿಕೆಟ್ಗಳನ್ನ ಉರುಳಿಸಿದ್ದಾರೆ. ಇನ್ನು ಬುಮ್ರಾ ಪವರ್ ಪ್ಲೇನಲ್ಲಿ ಬರೋಬ್ಬರಿ 76 ವಿಕೆಟ್ ಕಬಳಿಸಿದ್ದಾರೆ. ಈ ಮೂಲಕ ಐಪಿಎಲ್ ಇತಿಹಾಸದಲ್ಲೇ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡಿದ್ದಾರೆ. ಈ ಮೂವರು ಕೂಡ ಆರ್ಸಿಬಿ ಬ್ಯಾಟರ್ಸ್ಗೆ ಸಿಂಹ ಸ್ವಪ್ನವಾಗಿ ಕಾಡಬಲ್ಲರು. ಪಾಂಡ್ಯ ಸಹೋದರರ ಕದನಕ್ಕೆ ಸಾಕ್ಷಿಯಾಗಲಿದೆ ವಾಂಖೇಡೆ. ಇನ್ನು ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಇಂದಿನ ಪಂದ್ಯ ಸಹೋದರರ ನಡುವಿನ ಕದನವಾಗಿ ಕೂಡ ಮಾರ್ಪಟ್ಟಿದೆ. ಆರ್ಸಿಬಿ ತಂಡದಲ್ಲಿ ಕೃನಾಲ್ ಪಾಂಡ್ಯ ಇದ್ರೆ ಮುಂಬೈ ಇಂಡಿಯನ್ಸ್ ಬಳಗದಲ್ಲಿ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಇವರಿಬ್ಬರು ಸಹೋದರರಾಗಿದ್ದು ಇಂದಿನ ಪಂದ್ಯದಲ್ಲಿ ಎದುರು ಬದರಾಗಿ ಕಣಕ್ಕಿಳಿಯಲಿದ್ದಾರೆ. ಇಬ್ಬರು ಆಟಗಾರರು ಕೂಡ ಈ ಹಿಂದೆ ಮುಂಬೈ ಇಂಡಿಯನ್ಸ್ ಪರವೇ ಜೊತೆಯಾಗಿ ಆಡಿದ್ರು.
ಆ ಬಳಿಕ ಹಾರ್ದಿಕ್ ಪಾಂಡ್ಯ ಗುಜರಾತ್ ಟೈಟನ್ಸ್ ತಂಡವನ್ನ ಸೇರ್ಕೊಂಡ್ರೆ ಕೃಣಾಲ್ ಪಾಂಡ್ಯ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿ ಕಾಣಿಸಿಕೊಂಡಿದ್ರು. ಇದೀಗ ಕಳೆದ ವರ್ಷ ಹಾರ್ದಿಕ್ ಪಾಂಡ್ಯ ಮುಂಬೈ ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದು ಈ ವರ್ಷ ಕೂಡ ಲೀಡ್ ಮಾಡ್ತಿದ್ದಾರೆ. ಇತ್ತ ಕಳೆದ ಬಾರಿ ಲಕ್ನೋ ಪರ ಆಡಿದಂತ ಕೃಣಾಲ್ ಪಾಂಡ್ಯ ಆರ್ಸಿಬಿಯ ಜೊತೆ ಈ ವರ್ಷ ಹೊಸ ಅಧ್ಯಾಯ ಆರಂಭಿಸಿದ್ದಾರೆ. ಇದೀಗ ಮತ್ತೊಮ್ಮೆ ಈ ಸಹೋದರರು ಎದುರು ಬದಲಾಗೋಕೆ ರೆಡಿಯಾಗಿದ್ದಾರೆ. ಇನ್ನು ವಾಂಖೇಡೆ ಸ್ಟೇಡಿಯಂ ನೋಡೋದಾದ್ರೆ ವಾಂಖೇಡೆ ಸ್ಟೇಡಿಯಂ ಆರ್ಸಿಬಿ ಪಾಲಿಗೆ ಇತ್ತೀಚಿನ ವರ್ಷಗಳಲ್ಲಿ ಕಬ್ಬಿಣದ ಕಡಲೆ ಆಗಿದೆ. ಮುಂಬೈ ವಿರುದ್ಧ ಕಳೆದ 10 ವರ್ಷಗಳಲ್ಲಿ ವಾಂಖೇಡೆಯಲ್ಲಿ ಆರ್ಸಿಬಿ ಒಂದೂ ಪಂದ್ಯವನ್ನ ಗೆದ್ದಿಲ್ಲ. 2015ರಲ್ಲಿ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ 39 ರನ್ಗಳಿಂದ ಗೆಲುವನ್ನ ಕಂಡಿತ್ತು. ಆ ಬಳಿಕ ತಂಡಕ್ಕೆ ಈ ಪಿಚ್ನಲ್ಲಿ ಗೆಲುವು ಸಿಕ್ಕೇ ಇಲ್ಲ. ಒಟ್ಟಾರೆಯಾಗಿ ವಾಂಖೇಡೆ ಕ್ರೀಡಾಂಗಣದಲ್ಲಿ ಮುಂಬೈ ವಿರುದ್ಧ ಆರ್ಸಿಬಿ 11 ಪಂದ್ಯಗಳನ್ನಾಡಿದೆ. ಬಟ್ ಗೆದ್ದಿರೋದ್ರು ಮಾತ್ರ 3 ಸಲ ಮಾತ್ರ. ಉಳಿದ ಪಂದ್ಯಗಳಲ್ಲಿ ಸೋಲನ್ನ ಕಂಡಿದೆ. ಸೊ ಇಂದಿನ ಪಂದ್ಯದಲ್ಲಿ ಗೆದ್ದು 10 ವರ್ಷಗಳ ಬಳಿಕ ಇತಿಹಾಸವನ್ನ ಸೃಷ್ಟಿಸಬೇಕಿದೆ. ನಮಸ್ಕಾರ.